ಎಲ್ಲರಿಗೂ ನಮಸ್ಕಾರಗಳು. ಆಶಾ ಕಾರ್ಯಕರ್ತೆಯರಿಗಾಗಿ ನಾನು ನಿಮ್ಮ ಆಶಾ. PMSMA ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ. ಈ ಅಭಿಯಾನವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರದ ಯೋಜನೆ ಆಗಿದೆ. ಈ ಯೋಜನೆಯನ್ನು ಜೂನ್ 6, 2016ರಲ್ಲಿ ಪ್ರಾರಂಭಿಸಲಾಯಿತು. ಕಳೆದ 9 ವರ್ಷಗಳಿಂದ ಪ್ರತಿ ತಿಂಗಳ 9ನೇ ತಾರೀಕಿನಂದು ರಾಜ್ಯದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ಅಭಿಯಾನದ ಮುಖ್ಯ ಗುರಿ ಭಾರತದಲ್ಲಿ ತಾಯಿ ಮರಣ ಹಾಗೂ ಶಿಶು ಮರಣದ ಪ್ರಮಾಣವನ್ನು ತಗ್ಗಿಸುವುದು. ಈ ಅಭಿಯಾನದ ಫಲಾನುಭವಿಗಳು ಯಾರು? ಎಲ್ಲ ಗರ್ಭಿಣಿಯರು, ಮುಖ್ಯವಾಗಿ ತೊಡಕಿನ ಗರ್ಭಿಣಿಯರು, ಒಂದು ಬಾರಿಯೂ ಗರ್ಭಿಣಿ ತಪಾಸಣೆಯನ್ನು ಮಾಡಿಸಿಕೊಳ್ಳದೇ ಇರುವವರು, 1 ರಿಂದ 2 ಬಾರಿ ಗರ್ಭಿಣಿ ತಪಾಸಣೆಯನ್ನು ಮಾಡಿಸಿಕೊಂಡು ನಂತರ ಬಿಟ್ಟು ಹೋದವರು. ಆಶಾ ಕಾರ್ಯಕರ್ತೆಯರು ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗೆ ಗರ್ಭಿಣಿ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಆಶಾ ಕಾರ್ಯಕರ್ತೆಯರು ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳೊಂದಿಗೆ ಸೇರಿ ತೊಡಕಿನ ಗರ್ಭಿಣಿಯರ ಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ಪ್ರತಿ ತಿಂಗಳ 9ನೇ ತಾರೀಕಿನಂದು ಈ ಅಭಿಯಾನಕ್ಕೆ ಎಲ್ಲ ಗರ್ಭಿಣಿಯರನ್ನು ಕರೆದುಕೊಂಡು ಬರಬೇಕು. ಕಡ್ಡಾಯವಾಗಿ ಎಲ್ಲ ತೊಡಕಿನ ಗರ್ಭಿಣಿಯರನ್ನು ಕರೆದುಕೊಂಡು ಬರಬೇಕು. ಈ ಅಭಿಯಾನದ ಅಡಿಯಲ್ಲಿ ವೈದ್ಯರು ಅಥವಾ ತಜ್ಞ ವೈದ್ಯರು, ಮುಖ್ಯವಾಗಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯರು, ಸ್ತ್ರೀರೋಗ ತಜ್ಞ ವೈದ್ಯರು ಉಚಿತವಾಗಿ ಹಾಗೂ ಸಮಗ್ರವಾಗಿ ತಪಾಸಣೆ ನಡೆಸುತ್ತಾರೆ. ಶೀಘ್ರವಾಗಿ ತೊಡಕಿನ ಗರ್ಭಿಣಿಯರನ್ನು ಪತ್ತೆ ಹಚ್ಚುತ್ತಾರೆ. ಉಚಿತ ರಕ್ತ ಪರೀಕ್ಷೆಗಳನ್ನು ನಡೆಸುತ್ತಾರೆ. ಉಚಿತವಾಗಿ ಸ್ಕ್ಯಾನಿಂಗ್ ಸೌಲಭ್ಯವನ್ನು 1 ಬಾರಿ ಒದಗಿಸಿಕೊಡುತ್ತಾರೆ. ಜನ್ಮಜಾತ ದೋಷಗಳನ್ನು ಪತ್ತೆ ಹಚ್ಚುವ ಸ್ಕ್ಯಾನಿಂಗನ್ನು 20 ರಿಂದ 22ನೇ ವಾರದ ಗರ್ಭಿಣಿಯರಿಗೆ ಮಾಡುತ್ತಾರೆ ಮತ್ತು ಉಚಿತವಾಗಿ ಚಿಕಿತ್ಸೆಯನ್ನು ನೀಡುತ್ತಾರೆ. ಗುರುತಿಸಲಾದ ತೊಡಕಿನ ಗರ್ಭಿಣಿಯರಿಗೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಕನಿಷ್ಠ 3 ಹೆಚ್ಚುವರಿ ಗರ್ಭಿಣಿ ತಪಾಸಣೆಯನ್ನು ಮಾಡಿಸುವುದು ಆಶಾ ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯವರ ಜವಾಬ್ದಾರಿಯಾಗಿರುತ್ತದೆ. ಈ 3 ಹೆಚ್ಚುವರಿ ಅನುಸರಣಾ ಭೇಟಿಗಳಿಗೆ ಆಶಾದವರು ತೊಡಕಿನ ಗರ್ಭಿಣಿಯರೊಡನೆ ತಪಾಸಣೆಗಾಗಿ ಆಸ್ಪತ್ರೆಗೆ ಭೇಟಿ ನೀಡುವುದು. ಗುರುತಿಸಲಾದ ಎಲ್ಲ ತೊಡಕಿನ ಗರ್ಭಿಣಿಯರನ್ನು ಸುರಕ್ಷಿತ ತೊಡಕುರಹಿತ ಹೆರಿಗೆಗಾಗಿ ಹತ್ತಿರದ FRUಗೆ ಕಡ್ಡಾಯವಾಗಿ ಲಿಂಕ್ ಮಾಡುವುದು. ತೊಡಕಿನ ಗರ್ಭಿಣಿಯರನ್ನು ಹೆರಿಗೆಗಾಗಿ FRUಗೆ ರವಾನಿಸಲು ಕರೆದುಕೊಂಡು ಹೋಗಲು JSSK ಕಾರ್ಯಕ್ರಮದಡಿಯಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಎಕ್ಸ್ಟೆಂಡೆಡ್ PMSMA. ಈ PMSMA ತಪ್ಪಿ ಹೋದ ತೊಡಕಿನ ಗರ್ಭಿಣಿಯರ ಅನುಸರಣಾ ತಪಾಸಣೆಗಾಗಿ ಪ್ರತಿ ತಿಂಗಳ 24ನೇ ದಿನಾಂಕದಂದು ಎಕ್ಸ್ಟೆಂಡೆಡ್ PMSMA ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಹೆಚ್ಚಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ನಗರ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳನ್ನು PMSMA ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗಿದೆ. ಆಶಾ ಕಾರ್ಯಕರ್ತೆಯರು ಎಲ್ಲ ಗರ್ಭಿಣಿಯರನ್ನು ಕಡ್ಡಾಯವಾಗಿ ಕನಿಷ್ಠ ಪಕ್ಷ 4 ಬಾರಿ ವೈದ್ಯರಿಂದ ಅಥವಾ ಸ್ತ್ರೀರೋಗ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿರಬೇಕು.
ತೊಡಕಿನ ಗರ್ಭಿಣಿಯರ ಪಟ್ಟಿ ತಯಾರಿಸಿಕೊಂಡಿರಬೇಕು. ತೊಡಕಿನ ಗರ್ಭಿಣಿಯರನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಕೊಂಡು ಪ್ರತಿ ಬಾರಿ ಈ ಅಭಿಯಾನಕ್ಕೆ ಮತ್ತು ಈ PMSME ಅಭಿಯಾನಕ್ಕೆ ಕರೆದು ತಂದಿರಬೇಕು. ಅವರ ತಪಾಸಣೆಯನ್ನು ವೈದ್ಯರಿಂದ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಿಂದ ಮಾಡಿಸಬೇಕು ಮತ್ತು ಎಲ್ಲ ಸಮಗ್ರ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿ ಕೊಡಬೇಕು. ಇದರಿಂದ ಅವರು ಎಲ್ಲ ತೊಡಕಿನ ಗರ್ಭಿಣಿಯರು ಮತ್ತು ಗರ್ಭಿಣಿಯರು ಹೆರಿಗೆಗಳನ್ನು ಆಸ್ಪತ್ರೆಗಳಲ್ಲಿಯೇ ಮಾಡಿಸುವುದಕ್ಕೆ ನಾವು ಪೂರ್ವ ನಿಯೋಜಿತ ಯೋಜನೆಗಳನ್ನು ಹಾಕಿಕೊಂಡ ಹಾಗೆ ಆಗುತ್ತದೆ. ಅಂದರೆ ಅವರನ್ನು ಕರೆದುಕೊಂಡು ಹೋಗಲು ಸರ್ಕಾರದಿಂದ JSSK ಕಾರ್ಯಕ್ರಮದಡಿಯಲ್ಲಿ ನಮಗೆ ಅನುದಾನವಿರುತ್ತದೆ. ಹೀಗೆ 3 ಬಾರಿ ಕನಿಷ್ಠ 3 ಬಾರಿ ಅನುಸರಣಾ ಭೇಟಿಗಾಗಿ PMSME ಮತ್ತು ಈ PMSME ಅಭಿಯಾನಕ್ಕೆ ಕರೆದುಕೊಂಡು ಹೋದ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತೊಡಕಿನ ಗರ್ಭಿಣಿಯರಿಗಂತೆ 100 ರೂಪಾಯಿಯ ಗೌರವಧನ ಸರ್ಕಾರದಿಂದ ಭರಿಸಲಾಗುವುದು. ಪ್ರತಿ ಗರ್ಭಿಣಿಯರಿಗೂ ಪ್ರತಿ ಭೇಟಿಗೆ 100 ರೂಪಾಯಿ ಗೌರವಧನವನ್ನು ಸರ್ಕಾರದಿಂದ ಭರಿಸಲಾಗುವುದು. ನಮ್ಮ ಮುಖ್ಯ ಉದ್ದೇಶ PMSME ಮತ್ತು ಈ PMSMEಯ ಮುಖ್ಯ ಉದ್ದೇಶ ಏನೆಂದರೆ ತಾಯಿ ಮರಣ ಮತ್ತು ಮಕ್ಕಳ ಮರಣದ ಪ್ರಮಾಣವನ್ನು ತಗ್ಗಿಸುವುದು, ಎಲ್ಲ ಗರ್ಭಿಣಿಯರಿಗೂ ವೈದ್ಯರಿಂದ ತಪಾಸಣೆಯನ್ನು ನಡೆಸುವುದು, ಎಲ್ಲ ತೊಡಕಿನ ಗರ್ಭಿಣಿಯರನ್ನು ಮತ್ತು ಗರ್ಭಿಣಿಯರ ಹೆರಿಗೆಗಳನ್ನು ಆಸ್ಪತ್ರೆಗಳಲ್ಲಿಯೇ ನಡೆಸುವುದು. ನಮ್ಮ ಆಶಾ ಕಾರ್ಯಕರ್ತೆಯರು ಉಚಿತವಾಗಿ ಮತ್ತು ಸಮಗ್ರವಾಗಿ ಈ ಅಭಿಯಾನದ ಅಡಿಯಲ್ಲಿ ದೊರಕುವ ಎಲ್ಲ ಸೌಲಭ್ಯಗಳು ಅಂದರೆ ತಜ್ಞ ವೈದ್ಯರಿಂದ ತಪಾಸಣೆ, ಉಚಿತವಾಗಿ ರಕ್ತ ಪರೀಕ್ಷೆಗಳು, ಉಚಿತವಾಗಿ ಚಿಕಿತ್ಸೆ, ಉಚಿತವಾಗಿ 1 ಬಾರಿ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಎಲ್ಲ ಗರ್ಭಿಣಿಯರಿಗೂ ಮುಖ್ಯವಾಗಿ ತೊಡಕಿನ ಗರ್ಭಿಣಿಯರಿಗೆ ಒದಗಿಸಿಕೊಡುವುದು. ಎಲ್ಲ ಹೆರಿಗೆಗಳನ್ನು ಆಸ್ಪತ್ರೆಗಳಲ್ಲಿಯೇ ಮಾಡಿಸುವುದು. ನಂತರ ತಪ್ಪದೇ ತೊಡಕಿನ ಗರ್ಭಿಣಿಯರ ಟ್ರ್ಯಾಕಿಂಗ್ ಸಿಸ್ಟಮನ್ನು ಅಳವಡಿಸಿಕೊಂಡು ನಿರಂತರವಾಗಿ ಅವರ ಮೇಲ್ವಿಚಾರಣೆ ನಡೆಸುವುದು. ಈ ಎಲ್ಲ ಕರ್ತವ್ಯಗಳನ್ನು ಆಶಾ ಕಾರ್ಯಕರ್ತೆಯರು ಜವಾಬ್ದಾರಿಯುತವಾಗಿ ನಡೆಸಿದರೆ ಮತ್ತು 3 ಅನುಸರಣಾ ಭೇಟಿಯನ್ನು ತೊಡಕಿನ ಗರ್ಭಿಣಿಯರಿಗೆ ಒದಗಿಸಿಕೊಟ್ಟರೆ ಪ್ರತಿ ತೊಡಕಿನ ಗರ್ಭಿಣಿಯರಿಗೆ 100 ರೂಪಾಯಿಯ ಗೌರವಧನವನ್ನು ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ಭರಿಸಲಾಗುವುದು. ಪ್ರತಿ ತೊಡಕಿನ ಗರ್ಭಿಣಿಯರಿಗೆ ಪ್ರತಿ ಭೇಟಿಗೆ 100 ರೂಪಾಯಿಯ ಗೌರವಧನಗಳನ್ನು ಸರ್ಕಾರದಿಂದ ನೀಡಲಾಗುವುದು. PMSME ಮತ್ತು ಈ PMSME ಬಗ್ಗೆ ಅರಿತುಕೊಂಡು ಆಶಾ ಕಾರ್ಯಕರ್ತೆಯರು ಜವಾಬ್ದಾರಿಯುತವಾಗಿ ಎಲ್ಲ ಗರ್ಭಿಣಿಯರನ್ನು ಮತ್ತು ತೊಡಕಿನ ಗರ್ಭಿಣಿಯರನ್ನು ಕನಿಷ್ಠ ಪಕ್ಷ 4 ಬಾರಿ ಮತ್ತು 3 ಬಾರಿ ಅನುಸರಣಾ ಭೇಟಿಗೆ ಒಳಪಡಿಸಿ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ತಾಯಿ ಮರಣದ ಮತ್ತು ಮಕ್ಕಳ ಮರಣದ ಪ್ರಮಾಣವನ್ನು ನಮ್ಮ ಭಾರತ ದೇಶದಲ್ಲಿ ತಗ್ಗಿಸಬಹುದು. ಮುಂದಿನ ವಿಡಿಯೋ ತೊಡಕಿನ ಗರ್ಭಿಣಿಯರ ಕುರಿತು. ನಾನು ನಿಮ್ಮ ಆಶಾ. ವಂದನೆಗಳು.